ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮಲ್ಲಿ ಕೆಲವೊಬ್ರು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಬಹಳ ಸ್ಥಿರವಾಗಿ ಶಾಂತವಾಗಿ ಪ್ರತಿಕ್ರಿಯೆ ನೀಡ್ತಾರೆ ಮತ್ತು ಆ ಪರಿಸ್ಥಿತಿಯನ್ನ ಪಾರ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಪರ್ಫೆಕ್ಟ್ ಆಗಿರೋ ಸಿಚುವೇಶನ್ ಇರುತ್ತೆ, ಆದ್ರೂ ಕೂಡ ಅದರಲ್ಲಿ ಏನಾದ್ರೂ ತಪ್ಪುಗಳನ್ನ ಕಂಡು ಹಿಡಿತಾರೆ ಮತ್ತು ನೆಗೆಟಿವ್ ಆಗಿ ವಿಚಾರ ಮಾಡ್ತಾರೆ. ಒಂದೇ ಸನ್ನಿವೇಶಕ್ಕೆ 10 ಜನರು ಇದ್ದಾರೆ ಅಂತಂದ್ರೆ 10 ಜನರು ಕೂಡ ಡಿಫ್ರೆಂಟ್ ಆಗಿರುವಂತಹ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಡಿಫ್ರೆಂಟ್ ಆಗಿರುವಂತಹ ವಿಚಾರಗಳನ್ನ ಆಲೋಚನೆಗಳನ್ನ ಮಾಡ್ತಾರೆ. ಸೊ ಏನಿದಕ್ಕೆ ಕಾರಣ? ಯಾಕೆ ಡಿಫ್ರೆಂಟ್ ಆಗಿರುವಂತಹ ಆಲೋಚನೆಗಳು ಉತ್ಪತ್ತಿ ಆಗ್ತವೆ ಅಲ್ಲಿ? ಸೇಮ್ ಸಿಚುವೇಶನ್ ಅಲ್ವಾ? ಸೊ ಹೇಗೆ ಈ ಆಲೋಚನೆಗಳು ರಚನೆ ಆಗ್ತಾ ಇದಾವೆ? ಹಾಗಿದ್ರೆ ಆಧಾರ ಏನು ಇದಕ್ಕೆ? ನಮ್ಮ ಆಲೋಚನೆಗಳು ನಮ್ಮ ನಂಬಿಕೆಗಳ ಮೇಲೆ, ನಾವು ಸಂಗ್ರಹ ಮಾಡಿಟ್ಟಿರುವಂತಹ ಮಾಹಿತಿಗಳ ಮೇಲೆ ಮತ್ತು ನಮ್ಮ ಜೀವನದ ಅನುಭವದ ಆಧಾರಗಳ ಮೇಲೆ ಏನು ಆಲೋಚನೆಗಳು ರಚನೆ ಆಗ್ತಿರ್ತವೆ. ನಮ್ಮೆಲ್ಲರ ಜೀವನದಲ್ಲಿ ನಾವು ಡಿಫ್ರೆಂಟ್ ಆಗಿರುವಂತಹ ನಂಬಿಕೆಗಳನ್ನ ಹೊಂದಿದ್ದೇವೆ ಮತ್ತು ನಮ್ಮೆಲ್ಲರ ವಿಷಯಗಳು ಕೂಡ ಆಸಕ್ತಿಯ ವಿಷಯಗಳು ಬೇರೆ ಬೇರೆ ಆಗಿದ್ದಾವೆ. ನಾವು ಓದುವಂತಹ ಮಾಹಿತಿ, ಕೇಳುವಂತಹ ಮಾಹಿತಿ, ನಾವು ಸ್ಟಡಿ ಮಾಡುವಂತಹ ಮಾಹಿತಿ ಎಲ್ಲಾನು ಭಿನ್ನ ಆಗಿದೆ. ನಮ್ಮಲ್ಲಿರುವಂತಹ ಮಾಹಿತಿಗಳು ಕೂಡ ಏನಾಗಿದೆ? ವಿಷಯಗಳ ಮಾಹಿತಿ ಭಿನ್ನ ಆಗಿದೆ ಮತ್ತು ನಮ್ಮ ಜೀವನದಲ್ಲಿರುವಂತಹ ಅನುಭವಗಳು ಕೂಡ ಪ್ರತಿಯೊಬ್ಬರದು ಬೇರೆ ಬೇರೆ ಆಗಿರೋದ್ರಿಂದ ಆ ಅನುಭವಗಳನ್ನು ಕೂಡ ಏನಿದೆ? ಬೇರೆ ಬೇರೆ ಆಗಿದೆ. ಸೊ ಆದ್ರಿಂದ ನಂಬಿಕೆಗಳು, ಮಾಹಿತಿ ಮತ್ತು ಅನುಭವಗಳ ಆಧಾರದ ಮೇಲೆ ನಮ್ಮ ಆಲೋಚನೆಗಳೇನಾಗ್ತಾ ಇದಾವೆ? ರಚನೆ ಆಗ್ತಾ ಇದಾವೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನೋಡಿ, ಕೆಲವೊಬ್ರು ಯಾರು ಶಾಂತವಾಗಿ ಸ್ಥಿರವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಪರಿಸ್ಥಿತಿಗಳಿಗೆ, ಅವರ ನಂಬಿಕೆ ಏನಿದೆ? ಯಾವುದೇ ಪರಿಸ್ಥಿತಿ ನಮ್ಮ ಸ್ಥಿತಿಗಿಂತ ಏನು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಂಬಿದ್ದಾರೆ. ಅದೇ ರೀತಿ ಜೀವನದಲ್ಲಿ ಅವ್ರ ಅಭ್ಯಾಸ ಮಾಡ್ತಾ ಅನುಭವನ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಎಂಥದೇ ಕಠಿಣ ಪರಿಸ್ಥಿತಿ ಬಂದ್ರು ಅವ್ರು ಸ್ಥಿರವಾಗಿ ಶಾಂತವಾಗಿ ಆ ಪರಿಸ್ಥಿತಿಯನ್ನ ಪಾರ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ನಂಬಿಕೆಗಳು, ಈ ನಾವು ಓದಿರುವ ಕೇಳಿರುವ ಮಾಹಿತಿ ಮತ್ತು ನಮ್ಮ ಜೀವನದ ಅನುಭವಗಳು, ಹಿಂದಿನ ಅನುಭವಗಳು ಎಲ್ಲಿ ಸ್ಟೋರ್ ಆಗ್ತಾ ಇದಾವೆ? ಹಾಗಿದ್ರೆ ಸೊ ಆ ಸ್ಟೋರ್ ಆಗುವಂತಹ ಸ್ಥಳಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಬ್ ಕಾನ್ಸಿಯಸ್ ಮೈಂಡ್ ಮತ್ತೆ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸಿನ 2, 3 ಇಲ್ಲ, ಮನಸ್ಸಿರೋದು ಒಂದೇನೆ. ಆದ್ರೆ ಈ ಮನಸ್ಸು 2 ಹಂತಗಳಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಮೊದಲನೇ ಹಂತಕ್ಕೆ ಕಾನ್ಸಿಯಸ್ ಮೈಂಡ್ ಅಂತಂದ್ರೆ ಪ್ರಜ್ಞೆಯ ಮನಸ್ಸು ಅಂತ ಹೇಳ್ತಾರೆ. 2ನೇ ಹಂತಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಂತಂದ್ರೆ ಉಪಪ್ರಜ್ಞೆಯ ಮನಸ್ಸು. ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ಹೇಳ್ಬೇಕು ಅಂತಂದ್ರೆ ಸೂಕ್ತ ಮನಸ್ಸು ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಅಗಾಧವಾದ ಶಕ್ತಿಗಳಿದಾವೆ. ಒಂದು ಕಾಲ್ಪನಿಕ ಕಥೆಯ ಮೂಲಕ ಇದನ್ನ ಹೇಳ್ಬೇಕು ಅಂತಂದ್ರೆ, ಒಂದ್ಸಲ ಎಲ್ಲಾ ದೈವತೆಗಳು ಮೀಟಿಂಗ್ ಸೇರಿರ್ತಾರೆ. ಏನಕ್ಕೋಸ್ಕರ ಮೀಟಿಂಗ್ ಇಟ್ಟಿದ್ದಾರೆ ಅಂತಂದ್ರೆ, ಈ ಸೃಷ್ಟಿಯಲ್ಲಿರುವಂತಹ ಅದ್ಭುತವಾದ ಶಕ್ತಿಗಳು ಮನುಷ್ಯರ ಕೈಗೆ ಸಿಗಬಾರ್ದು, ಅವುಗಳನ್ನು ಎಲ್ಲಿ ಬಚ್ಚಿಡ್ಬೇಕು ಅಂತ ಹೇಳ್ಬಿಟ್ಟು ದೇವಿ ದೇವತೆಗಳು ಮೀಟಿಂಗ್ ಸೇರ್ಬಿಟ್ಟು ವಿಚಾರ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ, ಮನುಷ್ಯರ ಕೈಗೆ ಏನಾದ್ರೂ ಈ ಅದ್ಭುತವಾದ ಶಕ್ತಿಗಳು ಸಿಕ್ಬಿಟ್ಟು ಅಂತಂದ್ರೆ ಅದರ ದುರುಪಯೋಗ ಮಾಡುವಂತಹ ಚಾನ್ಸಸ್ ಇರುತ್ತೆ, ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇವುಗಳನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ದೇವತೆ ಹೇಳ್ತಾರೆ, ನಾವು ಯಾಕೆ ಈ ಎಲ್ಲಾ ಶಕ್ತಿಗಳನ್ನ ಆಕಾಶದಲ್ಲಿ ಬಚ್ಚಿಡಬಹುದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ರು ಹೇಳ್ತಾರೆ, ಇಲ್ಲ ಮನುಷ್ಯ ಒಂದಿನ ಆಕಾಶವನ್ನು ಕೂಡ ತಲುಪ್ತಾರೆ, ಸೊ ಅಲ್ಲಿ ಸುರಕ್ಷಿತ ಅಲ್ಲ ಈ ಶಕ್ತಿಗಳನ್ನ ಇಡೋದು ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಹೇಳ್ತಾರೆ, ಹಾಗಿದ್ರೆ ನಾವ್ ಯಾಕೆ ಈ ಎಲ್ಲಾ ಶಕ್ತಿಗಳನ್ನ ಸಮುದ್ರದ ಆಳದಲ್ಲಿ ಇಡಬಾರ್ದು, ಅಲ್ಲಿ ಮನುಷ್ಯ ತಲುಪ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ದೇವತೆ ಹೇಳ್ತಾರೆ, ಇಲ್ಲ ಸೊ ಸಮಯ ಇಂಥದ್ದು ಬರುತ್ತೆ, ಮನುಷ್ಯ ಸಮುದ್ರದ ಆಳವನ್ನು ಕೂಡ ತಲುಪ್ತಾರೆ, ಅಲ್ಲಿ ಕೂಡ ಈ ಶಕ್ತಿಗಳನ್ನ ಇಡೋದು ಸುರಕ್ಷಿತ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಬ್ಬ ದೇವತೆ ಹೇಳ್ತಾರೆ, ಯಾಕೆ ನಾವು ದಟ್ಟವಾದ ಅರಣ್ಯದಲ್ಲಿ ಹೋಗ್ಬಿಟ್ಟು ಈ ಶಕ್ತಿಗಳನ್ನ ಬಚ್ಚಿಡಬಾರ್ದು, ಅಲ್ಲೆಲ್ಲಾ ಪ್ರಾಣಿಗಳು ಇರೋದ್ರಿಂದ ಮನುಷ್ಯರಲ್ಲಿ ಹೋಗ್ಲಿಕ್ಕೆ ಭಯ ಪಡ್ತಾರಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಬ್ಬ ದೇವತೆ ಹೇಳ್ತಾರೆ, ಇಲ್ಲ ಮನುಷ್ಯರು ಅಲ್ಲಿಯೂ ಕೂಡ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಎಲ್ಲಿ ಇಡಬೇಕು ಎಲ್ಲಾ ಶಕ್ತಿಗಳನ್ನ ಅಂತ ವಿಚಾರ ಮಾಡ್ತಿರ್ತಾರೆ. ಅವಾಗ ಲಾಸ್ಟ್ಗೆ ಒಬ್ರು ಹೇಳ್ತಾರೆ, ನಾವ್ ಯಾಕೆ ಮನುಷ್ಯ ಯಾವತ್ತೂ ಕೂಡ ಅವರು ಆ ಸ್ಥಳಕ್ಕೆ ಹೋಗದೆ ಇರುವಂತಹ, ಅಲ್ಲಿ ನೋಡದೆ ಇರುವಂತಹ ಅಂತ ಮನುಷ್ಯನ ಒಳಗಡೆ ಇರುವಂತಹ ಒಂದು ಸ್ಥಳದಲ್ಲಿ ಇಡಬಾರ್ದು ನಾವು, ಅವಾಗ ಇವು ಎಲ್ಲಾ ಶಕ್ತಿಗಳು ಸುರಕ್ಷಿತವಾಗಿರ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಆ ಸ್ಥಳ ಯಾವುದು? ಆ ಸ್ಥಳನೇ ಮನುಷ್ಯನ ಮನಸ್ಸಾಗಿದೆ. ಅಂತಂದ್ರೆ ಮನುಷ್ಯ ಎಲ್ಲಾನು ಯಾವಾಗ್ಲೂ ಹೊರಗಡೆನೆ ಹುಡುಕ್ತಿರ್ತಾರೆ, ತಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಒಳಗಡೆ ಹೋಗಿ ನೋಡೋದಿಲ್ಲ. ಸೊ ಆಂತರ್ಯದಲ್ಲಿ ಅವರು ಪ್ರಯಾಣ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ದೇವತೆ ಆ ರೀತಿ ಹೇಳ್ತಾರೆ. ಸೊ ಇದೊಂದು ಕಾಲ್ಪನಿಕ ಕಥೆ ಆಗಿದೆ. ಅಂತಂದ್ರೆ ನಾವು ಏನು ಹೊರಗಡೆ ಎಲ್ಲ ಹುಡುಕ್ತಾ ಇದೀವಿ, ಹೊರಗಡೆ ಏನನ್ನ ನೋಡ್ತಾ ಇದೀವಿ, ಅನುಭವ ಮಾಡ್ತಾ ಇದೀವಿ, ಅಥವಾ ಅನ್ವೇಷಣೆ ಮಾಡ್ತಾ ಇದೀವಿ. ಸೊ ನಮ್ಗೆ ಹುಡುಕ್ತಾ ಇರುವಂತಹ ಶಕ್ತಿ, ಅಪಾರವಾದ ಅನಂತ ಶಕ್ತಿಗಳು ನಮ್ಮ ಮನಸ್ಸಿನ ಒಳಗಡೆನೆ ಇದಾವೆ. ಅಂತಂದ್ರೆ ನಮ್ಮಲ್ಲಿರುವಂತಹ ಈ 2 ಮನಸ್ಸು ಏನಿದಾವಲ್ಲ, ಪ್ರಜ್ಞೆಯ ಮನಸ್ಸು ಮತ್ತೆ ಉಪಪ್ರಜ್ಞೆಯ ಮನಸ್ಸು ಅಂತ ಹೇಳ್ಬಿಟ್ಟು, ಈ ಉಪಪ್ರಜ್ಞೆಯ ಮನಸ್ಸಿನ 90% ಶಕ್ತಿಗಳೇನಿದಾವೆ ಈ ಉಪಪ್ರಜ್ಞೆಯ ಮನಸ್ಸಿನಲ್ಲಿ ಇದಾವೆ. ಕೇವಲ 10% ಶಕ್ತಿಗಳು ಮಾತ್ರ ನಾವು ಪ್ರಜ್ಞೆಯ ಮನಸ್ಸಿನಲ್ಲಿ ಉಪಯೋಗ ಮಾಡ್ತಾ ಇದೀವಿ. ಅಂತಂದ್ರೆ ಪ್ರಜ್ಞೆಯ ಮನಸ್ಸು ಅಂತಂದ್ರೆ ವರ್ತಮಾನ ಸಮಯದಲ್ಲಿ ನಾವೇನ್ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಅನುಭವ ಮಾಡ್ತಾ ಇದ್ದೇವೆ, ಅಥವಾ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಸರಿ ತಪ್ಪು ಅಂತ ತರ್ಕ ವಿತರ್ಕ ಮಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ನನಗೆ ಗಮನ ಇದೆ? ಪ್ರಜ್ಞೆ ಇದೆ.
ಅದೆಲ್ಲಾನು ಯಾವ್ದು ಮಾಡ್ತಾ ಇದೆ ಕೆಲಸ? ಪ್ರಜ್ಞೆಯ ಮನಸ್ಸಿನಿಂದ ನಾವು ಅದನ್ನ ಮಾಡ್ತಾ ಇದ್ದೇವೆ. ಕೇವಲ 10% ಮಾತ್ರ ಈ ಪ್ರಜ್ಞೆಯ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ. ವಿಚಾರ ಮಾಡಿ, 10% ಶಕ್ತಿಯನ್ನೇ ಬಳಸ್ಕೊಂಡು ನಾವು ಇಷ್ಟೊಂದೆಲ್ಲ ಸಾಧನೆಗಳನ್ನ ಮಾಡಿದ್ದೇವೆ ಈ ಜಗತ್ತಿನಲ್ಲಿ ಅಂತಂದ್ರೆ, ಇನ್ನು ನಮ್ಮ ಮನಸ್ಸಿನಲ್ಲಿರುವಂತಹ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿರುವಂತಹ 90% ಶಕ್ತಿಯನ್ನ ನಾವೇನಾದ್ರೂ ಬಳಸ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದ ಗುಣಮಟ್ಟ ಯಾವ ರೀತಿ ಇನ್ನೂ ಉತ್ತಮ ಆಗಬಹುದು, ಅಥವಾ ಇನ್ನೂ ಎಷ್ಟೆಷ್ಟನ್ನ ನಾವು ಈ ಜಗತ್ತಿನಲ್ಲಿ ಕಂಡು ಹಿಡಿಬಹುದು, ಸಾಧಿಸಬಹುದಾಗಿದೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಈ ಪ್ರಜ್ಞೆಯ ಮನಸ್ಸು ಮತ್ತು ಉಪಪ್ರಜ್ಞೆಯ ಮನಸ್ಸಿಗೂ ಇರುವಂತಹ ವ್ಯತ್ಯಾಸ ಏನಾಗಿದೆ? ಯಾಕೆ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ? ಸೊ ಇದನ್ನ ತಿಳಿದುಕೊಂಡು ಇದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕಾಗಿದೆ, ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸಬ್ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ಗೂ ಇರೋ ವ್ಯತ್ಯಾಸ ಏನು ಅಂತಂದ್ರೆ, ಕಾನ್ಸಿಯಸ್ ಮೈಂಡ್ ಯಾವಾಗಲೂ ಕೂಡ ತರ್ಕ ವಿತರ್ಕ ಮಾಡುತ್ತೆ. ಇದು ಸರಿ ಇದೆಯಾ, ತಪ್ಪಿದೆಯಾ, ಇದು ಇಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬಾರ್ದಾ, ಇದು ಒಳ್ಳೇದಾ, ಇದು ಕೆಟ್ಟದ್ದಾ, ಈ ರೀತಿ ಏನ್ ಮಾಡುತ್ತೆ? ತರ್ಕ ವಿತರ್ಕ ಕಾನ್ಸಿಯಸ್ ಮೈಂಡ್ ಮಾಡುತ್ತೆ. ಆದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಯಾವತ್ತೂ ಕೂಡ ತರ್ಕ ವಿತರ್ಕ ಮಾಡಲ್ಲ. ನೀವೇನ್ ಇನ್ಫಾರ್ಮೇಶನ್ ಕೊಡ್ತಿರಲ್ಲ ಅದನ್ನೇ ಅದು ಒಂದು ನಂಬಿಕೆಯ ರೂಪದಲ್ಲಿ ಅಥವಾ ಮಾಹಿತಿಯ ರೂಪದಲ್ಲಿ, ಲಾಂಗ್ ಟರ್ಮ್ ಮೆಮರೀಸ್ ಅಂತ ಹೇಳ್ತಾರಲ್ವಾ, ನೀವು ಎಲ್ಲಿವರೆಗೂ ಅದನ್ನ ಬದಲಾವಣೆ ಮಾಡೋದಿಲ್ಲ, ತೆಗೆದು ಹಾಕೋದಿಲ್ಲ, ಅಲ್ಲಿವರೆಗೂ ಆ ಇನ್ಫಾರ್ಮೇಶನ್ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ನಂಬಿಕೆಗಳ ರೂಪದಲ್ಲಿ, ಮಾಹಿತಿಯ ರೂಪದಲ್ಲಿ, ನಿಮ್ಮ ಅನುಭವದ ರೂಪದಲ್ಲಿ. ಸೊ ನೀವು ಏನು ಮಾಹಿತಿಯನ್ನ ಕಳಿಸ್ತಾ ಇದ್ರ ಕಾನ್ಸಿಯಸ್ ಮೈಂಡ್ ಇಂದ, ಅದು ಹೋಗ್ಬಿಟ್ಟು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಮತ್ತೆ ನೀವು ಕಾನ್ಸಿಯಸ್ ಆಗಿದ್ದಾಗ ಏನ್ ಮಾಡ್ತೀರಾ? ಕೇಳ್ತೀರಾ, ಓದುತ್ತೀರಾ ಅಥವಾ ನೋಡ್ತೀರಾ, ಈ ರೀತಿ ಮಾಹಿತಿಯನ್ನ ಗ್ರಹಿಸ್ತಾ ಇರ್ತೀರಾ. ಅದು ಕೆಲವೊಂದ್ಸಲ ನಿಮ್ಗೆ ನೆನಪಿರುತ್ತೆ, ಕೆಲವೊಂದ್ಸಲ ನೆನಪಿರೋದಿಲ್ಲ. ಆದ್ರೆ ನಿಮ್ ಸಬ್ ಕಾನ್ಸಿಯಸ್ ಮೈಂಡ್ ಯಾವ್ದನ್ನ ಜಾಸ್ತಿ ಗ್ರಹಿಸುತ್ತೆ, ಅದಕ್ಕೆ ಅರ್ಥ ಆಗುವಂತ ಭಾಷೆ ಏನು ಅಂತಂದ್ರೆ, ನೀವು ಓದ್ತಾ ಇರೋದು ಅಥವಾ ಕೇಳಿಸ್ಕೊಳ್ತಾ ಇರೋದಕ್ಕಿಂತ ಜಾಸ್ತಿ ಈ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅರ್ಥ ಆಗೋದು ಅಂತಂದ್ರೆ ವಿಜುವಲೈಸೇಷನ್. ಸೊ ಇದಕ್ಕೆ ಚಿತ್ರದ ರೂಪದಲ್ಲಿ ನೀವು ತೋರಿಸಿದ್ರಿ ಅಂತಂದ್ರೆ, ದೃಶ್ಯಗಳ ರೂಪದಲ್ಲಿ ನೀವು ತೋರಿಸಿದ್ರು ಅಂತಂದ್ರೆ, ಆ ಮಾಹಿತಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಲಾಂಗ್ ಟರ್ಮ್ ನಿಮ್ಗೆ ನೆನಪಿರುತ್ತೆ. ಉದಾಹರಣೆಗೆ ನಾವು ಫಿಲ್ಮ್ ಅನ್ನ ನೋಡ್ತೀವಿ, 3 ಗಂಟೆ ಫಿಲ್ಮ್ ಅನ್ನ ನೋಡ್ತೀವಿ ಅಂತಂದ್ರೆ, ಒಂದ್ಸಲ ನೋಡಿದ್ವಿ, 2 ಸಲ ನೋಡಿದ್ವಿ ಅಂತಂದ್ರೆ ಕಂಪ್ಲೀಟ್ ಸ್ಟೋರಿ ನಮ್ಗೆ ನೆನಪಿರುತ್ತೆ. ಯಾಕೆ ಅಂತಂದ್ರೆ ಅದು ದೃಶ್ಯಗಳ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ ನಾವು ನೋಡ್ತಾ ಇದೀವಿ. ಅಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅರ್ಥ ಆಗುವಂತಹದ್ದು ಅಂತಂದ್ರೆ ಚಿತ್ರಗಳು ಅಥವಾ ದೃಶ್ಯಗಳು ಅಂತ ಅರ್ಥ. ಕಾನ್ಸಿಯಸ್ ಮೈಂಡ್ಗೆ ಕೇಳೋದ್ರಿಂದ, ಓದೋದ್ರಿಂದ, ನೋಡೋದ್ರಿಂದ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅರ್ಥ ಆಗಿ ಅದು ನೆನ್ಪಿಟ್ಕೋಬೇಕು ಅಂತಂದ್ರೆ ದೃಶ್ಯದ ರೂಪದಲ್ಲಿ ಇರ್ಬೇಕು. ಅಂತಂದ್ರೆ ನಾವ್ ಏನೇ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಚಿತ್ರಗಳ ರೂಪದಲ್ಲಿ, ದೃಶ್ಯಗಳ ರೂಪದಲ್ಲಿ ತೋರಿಸ್ಬೇಕು. ಸೊ ಮಕ್ಕಳೆಲ್ಲ ಓದ್ತಿರ್ತಾರೆ, ಅವ್ರಿಗೆ ನೆನ್ಪೆ ಉಳಿಯಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ನೋಡಿ. ಏನಕ್ಕೆ ಅಂತಂದ್ರೆ ಅವ್ರು ಏನು ಓದ್ತಾ ಇದ್ದಾರಲ್ವಾ, ಅವ್ರು ಕಲ್ಪನೆ ಮಾಡ್ತಾ ಇಲ್ಲ, ಅದಕ್ಕೊಂದು ಚಿತ್ರ ಅವರು ಕಲ್ಪಿಸ್ತಾ ಇಲ್ಲ ಮನಸ್ಸಿನಲ್ಲಿ. ಅದಕ್ಕೆ ಏನ್ ಕೇಳ್ತಾರೆ ಅದನ್ನ ಮರ್ತು ಹೋಗ್ಬಿಡ್ತಾರೆ ಬೇಗ ಬೇಗ. ಅದನ್ನೇ ನೀವು ಅವ್ರಿಗೆ ಈ ರೀತಿ ಅಭ್ಯಾಸ ಮಾಡಿಸಿದ್ರಿ ಅಂತಂದ್ರೆ, ಅವ್ರು ಯಾವುದೇ ಸಬ್ಜೆಕ್ಟ್ ಬಗ್ಗೆ ಲೆಕ್ಚರ್ ಕೇಳ್ತಾ ಇದ್ದಾರೆ ಅಥವಾ ಓದ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ತಮ್ಮದೇ ಒಂದು ಮನಸ್ಸಿನಲ್ಲಿ ಕಲ್ಪನಾತ್ಮಕವಾಗಿರೋ ಚಿತ್ರವನ್ನ, ಅದು ಹೇಗೆ ಪರ್ಫೆಕ್ಟ್ ಆಗಿರ್ಬೇಕಂತಲ್ಲ, ಅವ್ರಿಗೆ ನೆನಪುಳಿಯುವಂತ ಒಂದು ಚಿತ್ರವನ್ನ ಏನು ಓದ್ತಾ ಇದ್ರೆ ಸ್ಟಡಿ ಜೊತೆ ಅವರು ಕಂಪೇರ್ ಮಾಡ್ತಾ ಇದ್ರು, ಒಂದು ಚಿತ್ರ ಅಥವಾ ಒಂದು ದೃಶ್ಯವನ್ನ ಅವರು ಬಿಲ್ಡ್ ಮಾಡ್ತಾ ಇದ್ರು ಮನಸ್ಸಿನಲ್ಲಿ ಅಂತಂದ್ರೆ, ಏನು ಓದಿದ್ರಲ್ವಾ ಅದು ಜಾಸ್ತಿ ಸಮಯದವರೆಗೂ ನೆನಪಿರುವಂತಹ ಅವಕಾಶ ಇರುತ್ತೆ. ಈ ರೀತಿ ಅವರು ಮೆಮರಿ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದಾಗಿದೆ. ಮತ್ತೆ ಕಾನ್ಸಿಯಸ್ಗೂ ಮತ್ತು ಸಬ್ ಕಾನ್ಸಿಯಸ್ಗೂ ಇನ್ನು ಏನ್ ಡಿಫರೆನ್ಸ್ ಅಂತಂದ್ರೆ, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಭಾವನೆಗಳ ಭಾಷೆ ಬೇಗ ಅರ್ಥ ಆಗುತ್ತೆ. ಯಾವುದೇ ಭಾವನಾತ್ಮಕವಾಗಿ ನಾವು ಯಾವುದೇ ಒಂದ್ರ ಬಗ್ಗೆ ಕನೆಕ್ಟೆಡ್ ಇದೆಯೋ ಅಂತಂದ್ರೆ ಅಂತ ಮೆಮರಿಗಳು ಜಾಸ್ತಿ ಸಮಯದವರೆಗೂ ಏನಾಗ್ತವೆ, ನಮ್ಗೆ ನೆನಪಿರ್ತವೆ. ಅಂತಂದ್ರೆ ಅಂತ ಇನ್ಫಾರ್ಮೇಶನ್ ಬೇಗ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗುತ್ತೆ. ಸೊ ಈ ರೀತಿ ಕಾನ್ಸಿಯಸ್ ಮೈಂಡ್ಗೂ ಮತ್ತೆ ಸಬ್ ಕಾನ್ಸಿಯಸ್ ಮೈಂಡ್ಗೂ ನಮ್ಗೆ ಇದು ನಕಾರಾತ್ಮಕವಾಗಿದೆಯಾ ಅಥವಾ ಸಕಾರಾತ್ಮಕವಾಗಿದೆಯಾ ಅಂತ ನಾವು ಕಾನ್ಸಿಯಸ್ ಇಂದ ನಾವು ಅದನ್ನ ಡಿಸಿಷನ್ ತಗೊಳ್ತೇವೆ. ಆದ್ರೆ ನಮ್ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಇದು ಕೆಟ್ಟದ್ದಾ, ಇದು ಒಳ್ಳೇದಾ, ಇದನ್ನ ಸ್ಟೋರ್ ಮಾಡ್ಬೇಕಾ ನಾನು ಅಥವಾ ಸ್ಟೋರ್ ಮಾಡಬಾರ್ದಾ, ಇದು ನನ್ಗೆ ಒಳ್ಳೇದಾಗುತ್ತಾ, ಇದರಿಂದ ಕೆಟ್ಟದ್ದಾಗುತ್ತಾ, ಅದಕ್ಕೆಲ್ಲ ಈ ತರ ಡಿಫ್ರೆನ್ಶಿಯೇಟ್ ಮಾಡೋದು ಅರ್ಥ ಆಗಲ್ಲ. ಮತ್ತೆ ಸೊ ಇದು ನನಗೆ ಕೆಟ್ಟದ್ದು ಅಂತಾನು ಅದಕ್ಕೆ ಗೊತ್ತಾಗೋದಿಲ್ಲ. ಅಂದ್ರೆ ತರ್ಕ ವಿತರ್ಕ ಆಗ್ಲಿ ಇದೆಲ್ಲ ಅರ್ಥ ಆಗೋದಿಲ್ಲ. ನೀವೇನ್ ಕೊಡ್ತೀರಾ ಅದನ್ನ ಅದು ಸ್ವೀಕಾರ ಮಾಡುತ್ತೆ. ಸೊ ಇದನ್ನೊಂದು ಉದಾಹರಣೆಯೊಂದಿಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಸಬ್ ಕಾನ್ಸಿಯಸ್ ಮೈಂಡ್ ಅಂತಂದ್ರೆ ಒಂದು ಫಲವತ್ತಾಗಿರುವಂತಹ ಭೂಮಿಗೆ ಸಮಾನ. ಆ ಫಲವತ್ತಾಗಿರುವಂತಹ ಭೂಮಿಯಲ್ಲಿ ನೀವು ಯಾವುದೇ ಬೀಜ ಹಾಕಿದ್ರಿ ಅಂತಂದ್ರೆ 100% ನಿಮ್ಗೆ ಏನಾಗುತ್ತೆ, ಬೆಳೆ ಬೆಳೆಯುತ್ತೆ, ಫಲ ಕೊಡುತ್ತೆ. ಈ ಬೀಜ ಅಂತಂದ್ರೆ ಕಾನ್ಸಿಯಸ್ ಮೈಂಡ್ ಆಗಿದೆ. ಮತ್ತೆ ಆ ಫಲವತ್ತಾಗಿರುವಂತಹ ಭೂಮಿ ಅಂತಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಆಗಿದೆ. ಅಂತಂದ್ರೆ ನೀವು ಕಾನ್ಸಿಯಸ್ ಮೈಂಡ್ ಇದೆ ಯಾವ ವಿಚಾರಗಳನ್ನ ಪದೇ 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 ವಿಚಾರ ಮಾಡ್ತಿರಲ್ವಾ, ಅಂತ ವಿಚಾರಗಳು ಏನಾಗ್ಬಿಡ್ತವೆ, ಈ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬಿಡ್ತವೆ. ಯಾವ ವಿಚಾರ ಒಂದು ಸಲ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಬಂತು ಅಂತಂದ್ರೆ ಅದು ನಿಮ್ಮ ವರ್ತಮಾನದ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನಿಮ್ಮ ವಿಚಾರಗಳ ಮೇಲೆ, ನಿಮ್ಮ ಅನುಭವಗಳ ಮೇಲೆ, ನಿಮ್ಮ ವರ್ತನೆಯ ಮೇಲೆ, ನಿಮ್ಮ ಪ್ರತಿಕ್ರಿಯೆ ಮೇಲೆ ಇದೇನಾಗ್ತಾ ಇರುತ್ತೆ, ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಹೇಗೆ ಅಂತಂದ್ರೆ, ಕೆಲವೊಂದು ನಂಬಿಕೆಗಳನ್ನ ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಇದಾವೆ. ಯಾವ ರೀತಿ ಅಂತಂದ್ರೆ, ನನ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರೆ ಅಂತಂದ್ರೆ ಕೋಪ ಬರುತ್ತೆ.
ಸುಳ್ಳು ಹೇಳಿದಾಗ ಕೋಪ ಮಾಡ್ಕೊಳ್ಳೋದು ನ್ಯಾಚುರಲ್ ಅಲ್ವಾ, ಅದ್ರಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿರ್ಣಯ ಮಾಡಿ ಇಂಥ ಒಂದು ನಂಬಿಕೆಯನ್ನ ನಾನೇನ್ ಮಾಡಿದ್ದೇನೆ ಅದನ್ನೇ ಅಭ್ಯಾಸ ಮಾಡಿ ನನ್ನ ಮನಸ್ಸಿನಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದೇ ಇದೆ. ಇವಾಗ ಯಾರಾದ್ರೂ ಸುಳ್ಳು ಹೇಳ್ತಾರೆ ಅಂತಂದ್ರೆ ನನ್ಗೆ ಕೋಪ ಬರುತ್ತೆ, ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡಿದ್ನಿ, ಅದನ್ನೇ ನಾನು ನಂಬಿದ್ದೇನೆ. ಒಂದು ನಂಬಿಕೆ ನಂದು. ಸುಳ್ಳು ಹೇಳಿದ್ರೆ ಅಫ್ಕೋರ್ಸ್ ಕೋಪ ಬರುತ್ತಲ್ವಾ ಅಂತ. ಆದ್ರೆ ಒಂದ್ ಸಮಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ, ನಾನು ಪ್ರತಿಜ್ಞೆ ಮಾಡ್ತೇನೆ ನಾನು ಇನ್ ಮೇಲಿಂದ ಕೋಪ ಮಾಡಬಾರ್ದು, ಈ ಕೋಪದಿಂದ ನನ್ನ ಆರೋಗ್ಯನೂ ಹಾಳಾಗ್ತಾ ಇದೆ, ನನ್ನ ಸಂಬಂಧಗಳಲ್ಲಿ ಕೂಡ ಇದರ ಪ್ರಭಾವ ಬೀರ್ತಾ ಇದೆ, ಸೊ ಈ ಕೋಪದಿಂದ ನನಗೆ ತುಂಬಾ ಹಾನಿ ಆಗ್ತಾ ಇದೆ, ನಾನು ಕೋಪ ಮಾಡಬಾರ್ದು ಅಂತ ಈಗ ಪ್ರಾಮಿಸ್ ಮಾಡ್ತಾ ಇದ್ದೇನೆ. ಸೊ ಅದರ ನಂಬಿಕೆಯಲ್ಲಿದೆ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇದೆ. ನಾನು ಎಲ್ಲಿ ಡಿಸಿಷನ್ ತಗೊಳ್ತಾ ಇದ್ದೀನಿ ಕೋಪ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಾನ್ಸಿಯಸ್ ಮೈಂಡ್ ಇಂದ. ಯಾಕೆ ಅಂತಂದ್ರೆ ಅಲ್ಲಿ ತರ್ಕ ವಿತರ್ಕ ಮಾಡ್ತಾ ಇದ್ದೀನಿ, ಹಾನಿ ಆಗ್ತಾ ಇದೆ, ಆರೋಗ್ಯದ ಮೇಲೆ ನಷ್ಟ ಪ್ರಭಾವ ಬೀರ್ತಾ ಇದೆ, ಕೋಪ ಮಾಡಬಾರ್ದು ಅಂತ. ಸೊ ಸರಿ ಅಂತ ಹೇಳ್ಬಿಟ್ಟು ಈ ತರ ಪ್ರತಿಜ್ಞೆ ಮಾಡಿದಾಗ ನಾವೇನ್ ಮಾಡ್ತೀವಿ, 1 ವಾರ 2 ವಾರ 2 ತಿಂಗಳು 6 ತಿಂಗಳು ಕೋಪ ಮಾಡೋದಿಲ್ಲ. ಆದ್ರೆ ಒಂದು ಸಮಯ ಇಂತಹ ಪರಿಸ್ಥಿತಿ ಬಂದ್ಬಿಡತ್ತೆ, ಆ 6 ತಿಂಗಳು ನಾನು ಏನ್ ಕೋಪ ಮಾಡಿರಲ್ಲ ಅಲ್ವಾ, ಅದು ಒಟ್ಟೊಟ್ಟಿಗೆ ಬಂದ್ಬಿಟ್ಟು ಕೋಪ ಮಾಡ್ಬಿಡ್ತೀವಿ. ಯಾಕೆ ಹೀಗಾಯ್ತು ಹಾಗಿದ್ರೆ? ಯಾಕೆ ಅಂತಂದ್ರೆ ಕೋಪ ಅನ್ನೋದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾನು ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದೆ. ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಸುಳ್ಳು ಹೇಳಿದ್ರೆ ಕೋಪ ಮಾಡೋದು ಸಹಜ ಅಲ್ವಾ, ಕೋಪ ಬಂದೇ ಬರುತ್ತೆ ಅಲ್ವಾ, ಸುಳ್ಳು ಹೇಳ್ಬಾರ್ದಲ್ವಾ ಅವರು ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ಯಾವುದೇ ಒಂದು ನಾನು ನನ್ನ ಪ್ರತಿಕ್ರಿಯೆ ಇತ್ತಲ್ವಾ, ಅಲ್ಲಿ ಸುಳ್ಳು ಹೇಳಿದ್ರೆ ಕೋಪದ ಮೂಲಕ ಪ್ರತಿಕ್ರಿಯೆ ನೀಡುವಂತಹ ಸ್ವಭಾವ ಇತ್ತಲ್ವಾ, ಅದು ಎಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇತ್ತು. ಸೊ ಅದನ್ನ ನಾನು ತೆಗೆದು ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಮತ್ತೆ ನಾನು ರೀಪ್ರೋಗ್ರಾಮ್ ಮಾಡ್ಬೇಕು. ನನ್ನ ನಂಬಿಕೆಗಳೇನಿದಾವಲ್ವಾ ಅವುಗಳನ್ನ ನಾನು ಇವ್ಯಾಲ್ಯುವೇಟ್ ಮಾಡ್ಬೇಕು, ಟೈಮ್ ಟು ಟೈಮ್ ನಾನು ಚೆಕ್ ಮಾಡ್ಬೇಕು. ಸರಿ ಇಲ್ಲ ಅಂತಂದ್ರೆ ಅವುಗಳನ್ನ ಮತ್ತೆ ನಾನು ಏನ್ ಮಾಡ್ಬೇಕಾಗಿದೆ, ರೀಪ್ರೋಗ್ರಾಮ್ ಮಾಡ್ಬೇಕು, ಮರು ನಿರ್ಮಾಣ ಮಾಡ್ಬೇಕಾಗಿದೆ. ಕೆಲವೊಂದ್ಸಲ ನಾವು ಜೀವನದಲ್ಲಿ ಅನುಭವಿಸಿರುವಂತಹ ಅನುಭವಗಳೇನಿರ್ತಾವಲ್ವಾ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಕಹಿ ಅನುಭವಗಳಿರ್ತವೆ, ಅಥವಾ ಆಘಾತಗಳಿರ್ತವೆ, ಅಥವಾ ಭಯಗಳಿರ್ತವೆ. ಅವುಗಳ ಪದೇ ಪದೇ ನೆನಪಾದಾಗ್ಲೆಲ್ಲ ವರ್ತಮಾನ ಜೀವನದಲ್ಲಿ ಕೂಡ ಪ್ರಭಾವ ಬೀರ್ತಿರ್ತವೆ. ನಮ್ಮ ಬ್ರೈನ್ಗೆ ಆಗ್ಲಿ ಅಥವಾ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆಗ್ಲಿ ಈ ಘಟನೆ ಹಿಂದೆ ಆಗಿ ಹೋಗಿರೋದಾ ಅಥವಾ ಇವಾಗ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನಿಜ ಯಾವುದು ಇಮ್ಯಾಜಿನರಿ ಯಾವುದು ಅಂತ ಗೊತ್ತಾಗೋದಿಲ್ಲ ಸಬ್ ಕಾನ್ಸಿಯಸ್ ಮೈಂಡ್ಗೆ. ಮತ್ತೆ ಇವನ್ ನಮ್ಮ ಬ್ರೈನ್ಗೂ ಕೂಡ ಇದು ನಾವು ಕಲ್ಪನೆ ಮಾಡ್ತಾ ಇದೀವ ಅಥವಾ ಆಕ್ಚುಲ್ ಆಗಿ ಈ ಕ್ರಿಯೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನೋಡಿ, ನಿಮ್ಗೆ ಒಂದು ಮಲಗಿದ್ದೀರಾ, ಗಾಢವಾದ ನಿದ್ರೆಯಲ್ಲಿದ್ದೀರಾ, ನಿಮ್ಗೊಂದು ಕನಸು ಬೀಳುತ್ತೆ. ಇವಾಗ ಏನು ಅಂತಂದ್ರೆ, ನೀವು ಕತ್ಲೆಯಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ, ಒಂದು 4-5 ನಾಯಿಗಳಿದಾವೆ, ಅದ್ರಲ್ಲಿ ಒಂದು ನಾಯಿ ನಿಮ್ನ ಅಟ್ಟಿಸ್ಕೊಂಡು ಜೋರಾಗಿ ಓಡ್ ಬರ್ತಾ ಇದೆ ನಿಮ್ ಹತ್ರ ಅಂತಂದ್ರೆ ಕನಸಲ್ಲಿ ಇದು ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಜೋರಾಗಿ ಆ ಕತ್ಲೆ ಏನಿದೆ, ಯಾವ ಕಡೆ ಬೆಳಕು ಸಿಗ್ತಾ ಇದೆ ಆ ಕಡೆ ಎಲ್ಲ ಓಡ್ತಾ ಇದ್ದೀರಾ. ಆದ್ರೆ ಆ ನಾಯಿ ಸ್ಪೀಡ್ ತುಂಬಾ ಸ್ಪೀಡ್ ಆಗಿದೆ, ಆದ್ರೂ ಬಂದ್ಬಿಟ್ಟು ಏನ್ ಮಾಡ್ತು, ನಿಮ್ ಮೇಲೆ ಅದು ಪ್ರಹಾರ ಮಾಡ್ಬಿಟ್ಟು ನಿಮ್ ಕಾಲಿಗೆ ಕಚ್ಬಿಡ್ತು. ಅದೇ ನೋವಲ್ಲಿ ನೀವು ಜೋರಾಗಿ ಕಿರ್ಚ್ಬಿಟ್ಟು ಕಣ್ಣು ಓಪನ್ ಮಾಡ್ತಾ ಇದ್ದೀರಾ. ಆಗ ನಿಮ್ಗೆ ಅನಿಸ್ತಾ ಇದೆ, ಓ ಇದು ಕನಸು ಅಂತ ಹೇಳ್ಬಿಟ್ಟು ಎಚ್ಚರ ಆಗ್ಬಿಡ್ತು. ನಿಮ್ಗೆ ಭಯಭೀತರಾಗಿದ್ದೀರಾ ನೀವು. ಕೆಲವೊಂದ್ಸಲ ಸ್ವೆಟ್ಟಿಂಗ್ ಕೂಡ ಆಗುತ್ತೆ, ಗಾಬರಿ ಆಗ್ತೀರಾ ಅಲ್ವಾ, ಹಾರ್ಟ್ ಬೀಟ್ ಕೂಡ ಕೆಲವೊಂದ್ಸಲ ಜಾಸ್ತಿ ಆಗಿರುತ್ತೆ. ಅಂತಂದ್ರೆ ಈ ನಡೀತಾ ಇರೋ ದೃಶ್ಯ ಎಲ್ಲಿ, ಇದು ಕನಸಿನ ಒಳಗಡೆ. ಆದ್ರೆ ಶರೀರದಲ್ಲಿ ಕೂಡ ಅದರ ಪ್ರತಿಕ್ರಿಯೆ ತೋರಿಸ್ಬಿಡ್ತು. ಸ್ವೆಟ್ ಆಗೋದಾಗಿರ್ಲಿ, ಹೃದಯದ ಬಡಿತ ಜಾಸ್ತಿ ಆಗೋದಾಗಿರ್ಲಿ, ಅಥವಾ ಆತಂಕ ಭಯ ಆಗಿರೋದಾಗಿರ್ಲಿ, ಇದೆಲ್ಲನೂ ಕೂಡ ಶರೀರದ ಲೆವೆಲ್ ಅಲ್ಲಿ ನಾವು ಅನುಭವ ಮಾಡಿದ್ವಿ. ಅಂತಂದ್ರೆ ಇದರ ಅರ್ಥ ಏನು, ನಮ್ಮ ಬ್ರೈನ್ಗೆ ನಾವು ವಿಜುವಲೈಸ್ ಮಾಡ್ತಾ ಇದೀವಾ ಅಥವಾ ಆಕ್ಚುಲ್ ಆಗಿ ನಮ್ ಜೊತೆ ಈ ಘಟನೆ ನಡೀತಾ ಇದೆಯಾ, ಇದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಗಳಿದಾವೆ, ಕಹಿ ಅನುಭವಗಳಿದಾವೆ, ಅವುಗಳನ್ನ ಪ್ರಜ್ಞಾಪೂರ್ವಕವಾಗಿ ಒಂದು ಅರಿವಿನಿಂದ ಅವುಗಳ ಆ ನೆನಪಿನ ಜೊತೆಗೆ ಏನು ಅಸೋಸಿಯೇಟ್ ಆಗಿದೆಯಲ್ಲ, ನೋವು, ದುಃಖ, ದ್ವೇಷ, ಅವುಗಳನ್ನ ತೆಗೆದು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದ್ರೆ ಅವುಗಳ ನೆನಪಾದಾಗ್ಲೆಲ್ಲಾನು ಕೂಡ ನಮ್ಮ ಶರೀರದಲ್ಲಿ ಒಂದು ರಾಸಾಯನಿಕ ನಕಾರಾತ್ಮಕ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಆರೋಗ್ಯದ ಮೇಲೆ ಏನಾಗುತ್ತೆ, ಪರಿಣಾಮ ಬೀರ್ತಿರುತ್ತೆ. ಭಾವನಾತ್ಮಕವಾಗಿ ನಾವು ಕೂಗ್ ಹೋಗ್ತಿರ್ತೇವೆ. ನಮ್ಮ ಮನಸ್ಸಿನ ಮೇಲೆ ಕೂಡ ಇದೇನಾಗ್ತಿರುತ್ತೆ, ಪ್ರಭಾವ ಬೀರ್ತಿರುತ್ತೆ. ಮನಸ್ಸಿನ ಶಕ್ತಿಗಳು ಕುಂದುತ್ತಾ ಇರ್ತವೆ. ಸೊ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ನಾವು ರೀಪ್ರೋಗ್ರಾಮ್ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಯಾಕೆ ಅಂತಂದ್ರೆ ನಾವ್ ಯಾವಾಗ್ಲೂ ಕೂಡ ಪ್ರತಿಕ್ರಿಯೆ ನೀಡೋದು, ಆಲೋಚನೆ ಮಾಡ್ಲಿಕ್ಕೆ ಏನ್ ಆಧಾರ ಆಯ್ತು, ನಮ್ಮ ನಂಬಿಕೆಗಳು, ನಮ್ಮ ಅನುಭವಗಳು, ನಾವು ಸಂಗ್ರಹ ಮಾಡಿಟ್ಟಿರುವಂತಹ ಮಾಹಿತಿಗಳು. ಇವುಗಳ ಕ್ವಾಲಿಟಿ ಹೇಗಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವರ್ತಮಾನ ಜೀವನದಲ್ಲಿ ಕೂಡ ಏನು ಬದಲಾವಣೆ ಅನ್ನೋದು ಇರೋದಿಲ್ಲ. ಎಷ್ಟೋ ಜನರು ಹೇಳ್ತಿರ್ತಾರೆ, ಜೀವನ ಹೇಗಿದೆ ಅಂತಂದ್ರೆ, ಅಯ್ಯೋ ಬೋರಿಂಗ್ ಆಗಿ ಹಾಗೆ ನಡೀತಾ ಇದೆ, ಏನು ಹೊಸತನನೇ ಇಲ್ಲ, ಏನು ಬದಲಾವಣೆನೇ ಆಗ್ತಿಲ್ಲ, ಏನು ಒಂದು ಹೊಸ ಥ್ರಿಲ್ ಅನ್ನೋದೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ಹಾಗಾಗ್ತಾ ಇದೆ ವಿಚಾರ ಮಾಡಿ. 90% ನಮ್ಮ ಜೀವನದಲ್ಲಿ ಆಟೋಮೇಟೆಡ್ ಮೋಡಲ್ಲಿ ಎಲ್ಲಾನು ಕೂಡ ನಿನ್ನೆ ಏನಾಗಿತ್ತಲ್ವಾ ಹಾಗೆ ಇವತ್ತು ನಡೀತಾ ಇದೆ. ನಾವು ಮಲಗೋಕ್ಕಿಂತ ಮುಂಚೆ ನಾಳೆ ಬೇಗ ಎದ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದೇ ವಿಚಾರವನ್ನ ರಿಪೀಟೆಡ್ ಆಗಿ 1 ವಾರನೂ ಯೋಚನೆ ಮಾಡ್ತೇವೆ.
ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ಬಿಟ್ಟು ಹಲ್ಲು ಉಜ್ಬೇಕು, ಅದೇ ಸ್ಟೈಲಲ್ಲಿ ನಾವು ಹಲ್ಲು ಉಜ್ತಾ ಇರ್ತೇವೆ. ಸೊ ಎದ್ಬಿಟ್ಟು ಸ್ನಾನ ಇತ್ಯಾದಿ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಅದೇ ಸ್ಟೈಲಲ್ಲಿ ಅದೇ ಕೆಲವೊಂದು ಬಗೆಯ ತಿಂಡಿಗಳನ್ನ ಮಾಡಿ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ಮನೇಲಿ ಏನಾದ್ರೂ ಬೇರೆ ಕೆಲಸಗಳಿದ್ರೆ ಮುಗಿಸ್ಬಿಟ್ಟು ಆಫೀಸ್ಗೆ ಹೋಗ್ತೇವೆ. ಅದೇ ಸ್ಟೈಲಲ್ಲಿ ಆಫೀಸಲ್ ಜೊತೆನೂ ವ್ಯವಹಾರ ಮಾಡ್ತೇವೆ, ಮೀಟಿಂಗು ಕೆಲಸ. ಮತ್ತೆ ಬರ್ತೇವೆ, ಏನಾದ್ರೂ ಇಷ್ಟವಾಗಿರೋ ಟಿವಿ ಶೋನ ಅದು ಇದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮತ್ತೆ ಅದೇ ಸಂಕಲ್ಪ ಮಾಡ್ತೀವಿ, ನಾಳೆ ಬೇಗ ಹೇಳ್ಬೇಕು, ಆಫೀಸ್ಗೆ ಹೋಗ್ಬೇಕು ಅಂತ. ಅಂದ್ರೆ 90% ನಮ್ಮ ವಿಚಾರ ಮಾಡೋದು, ನಮ್ಮ ವರ್ತನೆ, ನಮ್ಮ ಕೆಲಸ, ನಮ್ದೆಲ್ಲಾನೇ ಏನಿದೆ ಆಟೋಮೇಟೆಡ್ ಮೋಡಲ್ಲಿ ಸೇಮ್ ಇದೆ. ಇನ್ನು 10% ಮಾತ್ರ ಏನಾದ್ರೂ ಹೊಸದು, ಏನಾದ್ರೂ ಡಿಫ್ರೆಂಟ್ ಆಗಿ ನಾವು ಯೋಚನೆ ಮಾಡ್ತಿರ್ತೀವಿ. ಹಾಗಿದ್ರೆ ಜೀವನ ಎಲ್ಲಿ ಬದಲಾವಣೆ ಆಗ್ಬೇಕು? ನಿನ್ನೆ ಹೇಗ್ ಬದುಕಿದೆ, ಇವತ್ತು ಕೂಡ ಹಾಗೆ ಬದುಕಿದೆ, ನಾಳೆ ಕೂಡ ಹಾಗೆ ಇರುತ್ತೆ. ಜೀವನದಲ್ಲಿ ಏನಾದ್ರೂ ಒಂದು ಹೊಸತನದ ಅನುಭವ ಆಗ್ಬೇಕು, ಏನಾದ್ರೂ ಒಂದು ನವೀನತೆಯ ನನಗೆ ಅನುಭವ ಆಗ್ಬೇಕು ಅಂತಂದ್ರೆ ನನ್ನ ವಿಚಾರಗಳಿಂದ ಅದು ಪ್ರಾರಂಭ ಆಗ್ಬೇಕಾಗಿದೆ. ಹೊಸ ಹೊಸ ವಿಚಾರಗಳು, ರಚನಾತ್ಮಕವಾದ ವಿಚಾರಗಳು, ಅಥವಾ ಡಿಫ್ರೆಂಟ್ ಆಗಿರುವಂತಹ ಒಂದು ಹೊಸತನವನ್ನ ನಾನು ಕಲಿತಾ ಇದ್ದೆ, ಪ್ರಯೋಗ ಮಾಡ್ತಾ ಇದ್ದೆ ಅಂತಂದ್ರೆ ಸೊ ಬದಲಾವಣೆಗಳು, ಪರಿವರ್ತನೆಗಳು ಅವಶ್ಯವಾಗಿ ಆಗ್ತವೆ ಅಲ್ವಾ? ಸೊ ಅದರಿಂದ ಈ ಕ್ರಿಯೇಟಿವಿಟಿ ಅನ್ನೋದು ಎಲ್ಲಿದೆ? ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ಪವರ್ ಅನ್ನ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ನೀವೇನ್ ಒಂದ್ಸಲ ಅದನ್ನ ನಂಬಿಸ್ಬಿಡ್ತೀರಾ, ಒಂದ್ಸಲ ಅದನ್ನ ಒಪ್ಪಿಸ್ಬಿಡ್ತೀರಾ ಅಲ್ವಾ, ಅದೇನಾಗುತ್ತೆ ನಿಮ್ ಜೀವನದಲ್ಲಿ ರಿಯಾಲಿಟಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು ಪದೇ ಪದೇ ಏನಾದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ಈ ರೀತಿ ಹೇಳ್ತಾ ಇದ್ರಿ, ಅಥವಾ ನಿಮ್ಮ ಸುಂದರತೆಯ ಬಗ್ಗೆ ಈ ರೀತಿ ಹೇಳ್ತಾ ಇದ್ರಿ ಅಂತಂದ್ರೆ, ನಾನು ಎಲ್ರ ತರ ನೋಡ್ಲಿಕ್ಕೆ ಅಷ್ಟೊಂದು ಸುಂದರವಾಗಿಲ್ಲ, ಎಲ್ರು ನೋಡ್ಲಿಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ, ಸುಂದರವಾಗಿದ್ದಾರೆ, ಎಲ್ರು ನನ್ನನ್ನ ಟೀಕೆ ಮಾಡ್ತಾರೆ, ಈ ರೀತಿ ನಿಮ್ ಬಗ್ಗೆ ನೀವೇ ಏನಾದ್ರೂ ಒಂದು ಸಂಕಲ್ಪ ಪದೇ ಪದೇ ಮಾಡ್ತಾ ಇದ್ರಿ ಅಂತಂದ್ರೆ ಒಂದಿನ ಈ ಮಾಹಿತಿ ಏನಾಗ್ಬಿಡುತ್ತೆ? ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬಿಡುತ್ತೆ. ಸೊ ಈ ಭಾವನೆ ಎಲ್ಲಿ ಹೋಯ್ತು? ಇವಾಗ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇದೆ. ನೀವ್ ಎಲ್ಲೇ ಹೋದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ನಾಯ್ಸ್, ನಿಮ್ಗೆ ಒಂದು ಧ್ವನಿ ಹೇಳ್ತಾ ಇರುತ್ತೆ, ನೀನ್ ಸುಂದರವಾಗಿಲ್ಲ, ನೀನ್ ಎಲ್ರ ತರನು ಇಲ್ಲ, ಎಲ್ರು ನಿನ್ನ ನೋಡಿದ್ರೆ ಟೀಕೆ ಮಾಡ್ತಾರೆ. ಸೊ ಇದರಿಂದ ನಿರಂತರವಾಗಿ ಒಳಗಡೆ ಒಂದು ನನ್ನಲ್ಲಿ ಕೀಳಿರಿಮ ಭಾವನೆ ಏನು ಉತ್ಪತ್ತಿ ಆಗ್ತಿರುತ್ತೆ. ನಾನು ಹೆಚ್ಚು ಕಾನ್ಫಿಡೆನ್ಸ್ ಇಂದ ಮಾತನಾಡಲ್ಲ, ವ್ಯವಹಾರ ಮಾಡಲ್ಲ. ಇದು ನನ್ನ ವರ್ತಮಾನದ ಜೀವನದಲ್ಲಿ ನನ್ನ ಏಳಿಗೆಯಲ್ಲಿ ಅಡ್ಡಗಾಲಾಗಿ ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನನ್ನ ಅನುಭವಗಳು, ನನ್ನ ನಂಬಿಕೆಗಳು, ನಾನು ಓದಿ ಕೇಳಿ ಇಟ್ಟಿರುವಂತಹ ಮಾಹಿತಿಗಳು ನನ್ನ ವರ್ತಮಾನದ ಜೀವನದಲ್ಲಿ ನಿರಂತರವಾಗಿ ಏನ್ ಮಾಡ್ತಾ ಇದ್ದಾವೆ? ಪ್ರಭಾವ ಬೀರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಏನ್ ಮಾಡ್ಬೇಕು? ಇಲ್ಲಿ ಒಳ್ಳೆ ಖುಷಿಯ ವಿಚಾರ ಅಂತಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ನಾವು ರೀಪ್ರೋಗ್ರಾಮ್ ಮಾಡಬಹುದಾಗಿದೆ, ಮತ್ತೆ ಮರು ಪರಿಶೀಲನೆ ಮಾಡ್ಬಿಟ್ಟು ಅಲ್ಲಿ ಸರಿಯಾಗಿ ಮತ್ತೆ ನಮ್ಮ ಅನುಭವಗಳನ್ನ, ನಮ್ಮ ನಂಬಿಕೆಗಳನ್ನ ಸರಿಪಡಿಸ್ಕೊಳ್ಬಹುದಾಗಿದೆ. ಹಾಗಿದ್ರೆ ಹೇಗೆ ಕೆಲಸ ಮಾಡುತ್ತೆ ಇದು? ಯಾವ ಟೈಮಲ್ಲಿ ಯಾವ ರೀತಿ ನಾವು ರೀಪ್ರೋಗ್ರಾಮ್ ಮಾಡ್ಬೋದು? ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾವು ಏನನ್ನೇ ರೀಪ್ರೋಗ್ರಾಮ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅಂತಂದ್ರೆ ಕಾನ್ಸಿಯಸ್ ಮೈಂಡ್ ಇಂದ ರಿಪೀಟೆಡ್ ಆಗಿ ಅದನ್ನ ಹೇಳ್ಬೇಕು. ಯಾವ ಸಮಯದಲ್ಲಿ ಹೇಳ್ಬೇಕು? ಯಾವಾಗ ನಮ್ಮ ಪ್ರಜ್ಞೆಯ ಮನಸ್ಸು ಶಾಂತವಾಗಿರ್ಬೇಕು ಅವಾಗ ನಾವು ಹೇಳ್ಬೇಕು. ಪ್ರಜ್ಞೆಯ ಮನಸ್ಸು ಸಿಕ್ಕಾಪಟ್ಟೆ ಅಲ್ದಾಡ್ತಾ ಇದೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದೆ, ನಕಾರಾತ್ಮಕವಾಗಿ, ವ್ಯರ್ಥವಾಗಿ, ಅದೇ ಅಶಾಂತವಾಗಿದೆ ಅಂತ ಸಂದರ್ಭದಲ್ಲಿ ನೀವೇನೇ ರಿಪೀಟೆಡ್ ಆಗಿ ಹೇಳಿದ್ರು ಕೂಡ ನಿಮ್ ಸಬ್ ಕಾನ್ಸಿಯಸ್ ಮೈಂಡ್ಗೆ ಕೇಳಿಸೋದಿಲ್ಲ. ಸೊ ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ಏನು ಅಂತಂದ್ರೆ ಕಾನ್ಸಿಯಸ್ ನ ಮೈಂಡ್ ನ ಶಾಂತ ಮಾಡ್ಬೇಕು, ಸ್ವಲ್ಪ ಸ್ಥಿರ ಮಾಡ್ಬೇಕು. ಅಂತಹ ಸ್ಥಿರವಾದ ಶಾಂತವಾದ ಸಮಯದಲ್ಲಿ ನಿಮ್ಗೆ ಏನು ನಿಮ್ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡ್ಬೇಕು ಅನಿಸ್ತಾ ಇದೆ, ಯಾವ ನಂಬಿಕೆಯನ್ನ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅನ್ಕೋತಾ ಇದ್ದೀರಾ, ಅಥವಾ ಯಾವ ಮಾಹಿತಿಯನ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ಕೋತಾ ಇದ್ದೀರಾ, ಯಾವ ಅನುಭವನ, ಕಹಿ ಅನುಭವ, ಆಘಾತಗಳನ್ನ ಮನಸ್ಸಿನಿಂದ ತೆಗೆದು ಹಾಕ್ಬೇಕು ಅನ್ಕೊಳ್ತಾ ಇದ್ದೀರಾ. ಸೊ ಆ ಸಂದರ್ಭದಲ್ಲಿ ನೀವು ಕೆಲಸ ಮಾಡಬಹುದಾಗಿದೆ. ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನ ನೀವು ಶಾಂತ ಮಾಡ್ಕೊಳ್ಬೇಕು ಅಂತಂದ್ರೆ ಧ್ಯಾನದಂತಹ, ಯೋಗದಂತಹ, ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸುವಂತಹ ಒಂದು ಸಕಾರಾತ್ಮಕ ಯಾವ್ದಾದ್ರೂ ಒಂದು ನಿಮ್ಗೆ ಇಷ್ಟ ಆಗುವಂತಹ ಅಭ್ಯಾಸವನ್ನ ನೀವು ದಿನನಿತ್ಯ ರೂಢಿಸ್ಕೊಳ್ಬೇಕಾಗಿದೆ. ಸೊ ಎರಡನೇದಾಗಿ ವಿಜುವಲೈಸ್ ಮಾಡಿ. ವಿಜುವಲೈಸೇಷನ್ ಪವರ್ ಅನ್ನ, ಈ ದೃಶ್ಯೀಕರಣದ ಶಕ್ತಿಯನ್ನ ಯೂಸ್ ಮಾಡ್ಕೊಳ್ಳಿ. ಯಾವಾಗ ನೀವೊಂದು ಅಫರ್ಮೇಶನ್ ಹೇಳ್ತಾ ಇದ್ದೀರಾ ಅಲ್ವಾ, ಅದಕ್ಕೆ ವಿಷನ್ಸ್ ಅನ್ನ ಕ್ರಿಯೇಟ್ ಮಾಡಿ, ದೃಶ್ಯವನ್ನ ಕ್ರಿಯೇಟ್ ಮಾಡಿ. ನೋಡಿ ಆ ದೃಶ್ಯ ನೀವು ಆಲ್ರೆಡಿ ನೀನು ಪಡೆದಿದ್ದೀರಾ, ಅದನ್ನ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದೆ ಅಂತಂದ್ರೆ ದೃಶ್ಯೀಕರಣ ಮಾಡಿ, ನೀವು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ನೀವು ತುಂಬಿದ್ದೀರಾ, ನಿಮ್ಮಲ್ಲಿ ಭರ್ಪೂರವಾಗಿದೆ. ಆ ಆತ್ಮವಿಶ್ವಾಸದಿಂದ ಕೂಡಿರುವಂತಹ ನಿಮ್ಮ ವ್ಯಕ್ತಿತ್ವವನ್ನ ನೀವು ನೋಡಿ. ನೀವು ಆತ್ಮವಿಶ್ವಾಸದಲ್ಲಿದ್ದಾಗ ಹೇಗೆ ಮಾತಾಡ್ತೀರಾ, ಆ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ನೋಡುವಂತಹ ದೃಷ್ಟಿಯ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಪದೇ ಪದೇ ನೀವು ಎಷ್ಟು ದೃಶ್ಯೀಕರಣ ಮಾಡ್ತೀರಲ್ವಾ, ದೃಶ್ಯೀಕರಣದ ಭಾಷೆ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅರ್ಥ ಆಗುತ್ತೆ. ಸೊ ಶಾಂತವಾಗಿದ್ದಾಗ ಅಫರ್ಮೇಶನ್ಸ್ ಮಾಡಿ, ಎರಡನೇದಾಗಿ ದೃಶ್ಯೀಕರಣ ಮಾಡ್ತಾ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆ ನಂಬಿಕೆಗಳು ಅಥವಾ ಏನು ಮಾಹಿತಿಯನ್ನ ನೀವು ಸ್ಟೋರ್ ಮಾಡ್ಬೇಕು ಅನ್ಕೊಳ್ತೀರಲ್ವಾ ಅದನ್ನ ಕಳಿಸಿ. ಮತ್ತೆ ಮೂರನೇದಾಗಿ ಎಮೋಷನ್ಸ್ ಅಂದ್ರೆ ಭಾವನಾತ್ಮಕ ಭಾಷೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅರ್ಥ ಆಗುತ್ತೆ. ನೀವೇನು ನಿಮ್ಮಲ್ಲಿ ಬದಲಾವಣೆಯನ್ನ ತರಬೇಕು ಅನ್ಕೊಳ್ತಾ ಇದೀರಲ್ವಾ, ಆ ಬದಲಾವಣೆಯನ್ನ ತರಬೇಕು ಅಂತಂದ್ರೆ ಭಾವನಾತ್ಮಕವಾಗಿ ಅದನ್ನ ವಿಜುವಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕೋಪದಿಂದ ನೀವು ಮುಕ್ತರಾಗಬೇಕು ಅನ್ಕೋತಾ ಇದ್ದೀರಾ ಅಂತಂದ್ರೆ
ನಿಮ್ಮ ಶಾಂತವಾಗಿರುವಂತಹ ಸ್ವರೂಪವನ್ನ ನೀವು ಏನು ದೃಶ್ಯೀಕರಣ ಮಾಡಿ, ವಿಶ್ವಲೈಸ್ ಮಾಡಿ. ಸೊ ಶಾಂತ ಸ್ವರೂಪ ಆಗಿರುವ ಆತ್ಮ ಹೇಗಿರ್ತಾರೆ? ಯಾರೇ ಅವ್ರಿಗೆ ಬಂದು ಬೈದ್ರು ಅಥವಾ ಅವ್ರ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ದಾರೆ, ಕೋಪದಿಂದ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ ಅಂತಂದ್ರೆ, ಶಾಂತ ಸ್ವರೂಪ ಆಗಿರುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿ ಅವ್ರಿಗೆ ಹೇಗೆ ಮರು ಉತ್ತರ ನೀಡ್ತಾರೆ, ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ? ಸೊ ಅದನ್ನ ವಿಶ್ವಲೈಸ್ ಮಾಡಿ ವಿತ್ ಎಮೋಷನ್ಸ್. ಅಂದ್ರೆ ನೀವು ಬಹಳ ಶಾಂತವಾದ ಸ್ಥಿತಿಯಲ್ಲಿ, ಸ್ಥಿರವಾದ ಸ್ಥಿತಿಯಲ್ಲಿ ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ರಿ, ಒಂದು ಹೊಸ ರೀತಿಯಲ್ಲಿ ರಿಪ್ಲೈ ಮಾಡ್ತಾ ಇದ್ದೀರಾ. ವಿಶ್ವಲೈಸ್ ಮಾಡ್ತಾ ವಿತ್ ಎಮೋಷನ್ ಅದನ್ನ ನೀವು ದೃಶ್ಯವನ್ನ ನೋಡ್ತಾ ಇದ್ರಿ ಅಂತಂದ್ರೆ, ಅಂತಹ ವಿಷಯ, ಅಂತಹ ಮಾಹಿತಿ ಏನಾಗುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಮತ್ತು ಸೊ ಯಾವುದೇ ಬದಲಾವಣೆ ತರಬೇಕು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬೇಗ ಇನ್ಫಾರ್ಮೇಶನ್ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಉತ್ತಮವಾದ ಸಮಯ ಅಂತಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಂತೂ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ಜಾಸ್ತಿ ಆಕ್ಟಿವ್ ಆಗಿರುವಂತ ಸಮಯ ಅಂತಂದ್ರೆ ಬೆಳಗಿನ ಸಮಯ ಮತ್ತು ರಾತ್ರಿ ಮಲಗುವ ಮುಂಚಿನ ಸಮಯ. ಯಾಕೆಂತಂದ್ರೆ ಬೆಳಗ್ಗೆ ಎದ್ದಾಗ್ಲೂ ಕೂಡ ನಿಮ್ಮ ಕಾನ್ಶಿಯಸ್ ಮೈಂಡ್ ಶಾಂತವಾಗಿರುತ್ತೆ. ಇನ್ನೇನ್ ಮಲ್ಕೊಳ್ಬೇಕು ಅಂತ ಹಾಸಿಗೆ ಮೇಲೆ ನೀವೇನಾಗಿರ್ತೀರ, ಮಲಗಿರ್ತೀರಲ್ವಾ, ಆ ಸಮಯನು ಬಹಳ ಸೂಕ್ತವಾದ ಸಮಯ ಆಗಿದೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ. ನೀವು ಇವನ್ ಯೋಗ ನಿದ್ರಾವನ್ನು ಮಾಡ್ತಾನೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡಬಹುದಾಗಿದೆ. ಸೊ ಒಂದ್ಸಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವೇನಾದ್ರೂ ಫೀಡ್ ಮಾಡಿದ್ರಿ, ತುಂಬಿದ್ರಿ, ಅದನ್ನ ಒಪ್ಸಿದ್ರಿ ಅಂತಂದ್ರೆ ಅದರ ಪ್ರಭಾವ ಏನಾಗ್ತಿರುತ್ತೆ, ನಿಮ್ಮ ಜೀವನದ ಮೇಲೆ ನಿರಂತರವಾಗಿ ಬೀರ್ತಾ ಇರುತ್ತೆ. ಸೊ ಆದ್ರಿಂದ ಇದು ಎರಡಕ್ಕೆರಡು ಒಂದಕ್ಕೊಂದು ಕನೆಕ್ಟೆಡ್ ಇದಾವೆ. ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡಬಹುದು. ಒಂದ್ಸಲ ನೀವು ಆಟೋಮೇಟೆಡ್ ಮೋಡ್ ಅಲ್ಲಿ ಇಲ್ಲಿ ಮಾಡಿಟ್ರಿ ಅಂತಂದ್ರೆ ಅದು ನಿರಂತರವಾಗಿ ನಿಮ್ಮ ಕಾನ್ಶಿಯಸ್ ಮೈಂಡ್ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಇಂದಾನೇ ನಮ್ಮ ಉಸಿರಾಟದ ವ್ಯವಸ್ಥೆ ಆಗಿರ್ಬೋದು, ಹೃದಯ ಬಡಿತದ ವ್ಯವಸ್ಥೆ ಆಗಿರ್ಬೋದು, ಇಂಟರ್ನಲ್ ಆಗಿ ಏನೆಲ್ಲ ವ್ಯವಸ್ಥೆ ನಡೀತಾ ಇದೆ 24 ಗಂಟೆನೂ ಕೂಡ ಇದರ ಆಧಾರಿತವಾಗಿನೇ ನಡೀತಾ ಇದೆ. ಹಾಗೆ ನಮ್ಮ ಕೆಲವೊಂದು ಅಭ್ಯಾಸಗಳನ್ನು, ಸಂಸ್ಕಾರಗಳನ್ನು ಕೂಡ ನಾವು ಕಾನ್ಶಿಯಸ್ ಆಗಿ ಪ್ರೋಗ್ರಾಮ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಸಂದರ್ಭ ಬಂದಾಗ ಅದೇ ಸಂಸ್ಕಾರದಿಂದ, ಅದೇ ಸ್ವಭಾವದಿಂದ ನಾವೇನ್ ಮಾಡ್ತೀವಿ, ಆ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಬ್ಯಾಂಕ್ ಆಗಿದೆ, ಒಂದು ಸ್ಮರಣೆಯ ಭಂಡಾರ ಆಗಿದೆ. ಸೊ ಇಲ್ಲಿ ನಾವು ಏನು ಫೀಡ್ ಮಾಡಿರ್ತೀವಲ್ವಾ ಅದನ್ನೇ ನಾವು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಿದ್ರೆ ಹೇಗೆ ನಾವು ಕನಸಿನಲ್ಲಿ ಕಂಡಿರುವಂತಹ ದೃಶ್ಯದ ಪ್ರಭಾವ ನಮ್ಮ ಶರೀರದ ಮೇಲೆ ಬೀಳುತ್ತೆ ಅಂತಂದ್ರೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದ್ರೆ, ಯಾಕೆ ನಾವು ಒಂದು ಖುಷಿಯಾಗಿರುವಂತಹ, ಒಂದು ಆನಂದವಾಗಿರುವಂತಹ, ಒಂದು ಶಕ್ತಿಶಾಲಿಯಾಗಿರುವಂತಹ ವ್ಯಕ್ತಿತ್ವವನ್ನು ದಿನಾಲು ನಾವು ಅಭ್ಯಾಸ ಮಾಡ್ಬಿಟ್ಟು ಅದನ್ನ ಮ್ಯಾನಿಫೆಸ್ಟ್ ಮಾಡಬಾರ್ದು ನಮ್ಮ ಜೀವನದಲ್ಲಿ? ನಮ್ಮ ಜೀವನ ನಾವು ಹೇಗೆ ಬೇಕು ಅನ್ಕೊಳ್ತಾ ಇದೀವಲ್ಲ ಅದನ್ನ ಹಾಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡ್ಬಿಟ್ಟು ಅದನ್ನ ಯಾಕೆ ನಾವು ನಿಜ ಮಾಡ್ಕೊಳ್ಬಾರ್ದು ಅಲ್ವಾ? ಸೊ ಆದ್ರಿಂದ ಈ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ರೀಪ್ರೋಗ್ರಾಮ್ ಮಾಡಿದ್ವಿ, ನಮ್ಗೆ ಹೇಗ್ ಬೇಕಾಗಿದೆ ಹಾಗೆ ರೀಪ್ರೋಗ್ರಾಮ್ ಮಾಡಿದ್ವಿ. ನಮ್ಮ ಕೆಲವೊಂದು ನೋವುಗಳು ಇರ್ತಾವಲ್ವಾ, ಆಗ್ಲೇ ಹೇಳ್ದಾಗೆ ಅದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈಗ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಆಟ ಆಡ್ಬೇಕಾಗಿ ಬಿದ್ಬಿಟ್ಟು ಏನಾದ್ರೂ ಅವ್ರ ಕಾಲಿಗೆ ಗಾಯ ಆಯ್ತು ಅನ್ಕೊಳ್ಳಿ, ಆ ಗಾಯ ಆದಾಗ ಅವ್ರಿಗೆ ನೋವಾಗಿರುತ್ತೆ. ಸೊ ಆ ಗಾಯ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ನೋವು ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಆ ಗಾಯದ ಕಲೆ ಅವ್ರ ಕಾಲ್ ಮೇಲೆ ಹಾಗೆ ಉಳಿದಿರುತ್ತೆ. ಅವ್ರು ದೊಡ್ಡವರಾದ್ರೂ ಕೂಡ ಆ ಗಾಯದ ಕಲೆ ಮೇಲೆ ಏನೋ ಅವ್ರ ಗಮನ ಇರೋದಿಲ್ಲ. ಆದ್ರೆ ಕೆಲವೊಂದ್ಸಲ ಗಮನ ಹೋದ್ರೂ ಕೂಡ ಆ ನೋವು ಇವಾಗ ವರ್ತಮಾನದಲ್ಲಿ ಇಲ್ಲ. ಹಾಗೇನೆ ನಮ್ಗೇನು ನೆನಪುಗಳು ಹೋಗ್ಬೇಕಂತಿಲ್ಲ. ಜೀವನದಲ್ಲಿ ನಡೆದಿರುವಂತಹ ಆಘಾತಗಳಾಗಿರ್ಬೋದು, ದುರ್ಘಟನೆಗಳಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಕಹಿ ಹಿತಕರವಾದ ನಷ್ಟದ ಅನುಭವ ಇರ್ಬೋದು, ಎಲ್ಲಾ ಮನಸ್ಸಿನಲ್ಲಿ ಇದಾವೆ. ಆದ್ರೆ ಇವಾಗ ಅವುಗಳನ್ನ ಮರೆಯೋದು ಅಂತಂದ್ರೆ ಅರ್ಥ ಅವುಗಳ ನೆನಪಿಗೆ ಬರಬಾರ್ದು ಅಂತಲ್ಲ. ಆದ್ರೆ ಪ್ರಜ್ಞಾಪೂರ್ವಕವಾಗಿ ನಾವು ಆ ಸಂದರ್ಭದ ಜೊತೆ ಇರುವಂತಹ ನಮ್ಮ ನೋವಿನ ಭಾವನೆಗಳು, ಅಸಂತೋಷದ ಭಾವನೆಗಳು, ದ್ವೇಷ, ಏನೆಲ್ಲ ನಕಾರಾತ್ಮಕ ಭಾವನೆಗಳಿದಾವಲ್ವಾ, ಅವುಗಳನ್ನ ಇವಾಗ ಶಾಂತವಾಗಿ ಕುತ್ಕೊಂಡ್ಬಿಟ್ಟು, ಸರಿ ಈ ಘಟನೆ ನಡೆಯಬಾರ್ದಾಗಿತ್ತು, ಆದ್ರೆ ನಡೆದು ಹೋಯ್ತು, ನಾನು ಇದನ್ನ ಸ್ವೀಕಾರ ಮಾಡ್ತೀನಿ, ಯಾಕಂದ್ರೆ ಅದ್ರ ಮೇಲೆ ನನಗೆ ನಿಯಂತ್ರಣ ಇಲ್ಲ ಇವಾಗ. ಸೊ ಅದು ಕಳೆದು ಹೋದದ್ದು, ನಡೆದು ಹೋದದ್ದು ಭೂತಕಾಲ ಆಗಿದೆ, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ಸರಿ, ಈ ವ್ಯಕ್ತಿಗಳು ನನ್ನ ನಂಬಿಕೆಯನ್ನ ಉಳಿಸ್ಕೊಳ್ಳಿಲ್ಲ, ಆದ್ರೆ ನಾನು ಇದರಿಂದ ಪಾಠವನ್ನ ಕಲಿತೇನೆ. ಹಾಗಂತ ಎಲ್ರ ಮೇಲೂ ನಾನು ಅನುಮಾನ ಪಡೋದು, ಎಲ್ರನ್ನ ನಾನು ದ್ವೇಷ ಮಾಡೋದು, ಈ ಸಂಸ್ಕಾರ ಒಳ್ಳೆಯದಲ್ಲ. ನಾನು ಅವರನ್ನ ಕ್ಷಮೆ ಮಾಡ್ತೀನಿ. ಯಾವುದೋ ಒಂದು ಹಿಂದಿನ ಲೆಕ್ಕಾಚಾರ ಇವ್ರ ಜೊತೆ ಈ ಸಂದರ್ಭದಲ್ಲಿ ಇತ್ಯರ್ಥ ಆಗೋಯ್ತು. ಈ ರೀತಿ ಯಾವುದೇ ಒಂದು ಕಹಿ ನೆನಪುಗಳನ್ನ, ಘಟನೆಗಳನ್ನ, ಅವುಗಳನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಸ್ಮರಣೆ ಮಾಡಿ ಕ್ಷಮೆ ಮಾಡ್ಬಿಟ್ಟು ಅಥವಾ ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಅವುಗಳ ಜೊತೆ ಏನು ಅಸೋಸಿಯೇಟ್ ಆಗಿರುವಂತಹ ಭಾವನೆಗಳಿದಾವಲ್ವಾ ಅವುಗಳನ್ನ ನಾವು ರಿಲೀಸ್ ಮಾಡ್ತೀವಿ. ಅಂದ್ರೆ ಅಂತ ಘಟನೆಗಳು ನೆನಪಾದಾಗ ಇವಾಗ ನಮ್ಗೆ ದುಃಖ ಆಗೋದಿಲ್ಲ, ಇವಾಗ ನಮ್ಗೆ ದ್ವೇಷ ಉಂಟಾಗೋದಿಲ್ಲ, ಇವಾಗ ನಮ್ಗೆ ಬೇಜಾರಾಗೋದಿಲ್ಲ. ಅಂತಂದ್ರೆ ಹೇಗೆ ಕಾಲಿನ ಮೇಲೆ ಗಾಯ ಇದೆ ಆದ್ರೆ ನೋವಿಲ್ಲ ಅಲ್ವಾ, ಹಾಗೆ ಮನಸ್ಸಿನಲ್ಲಿ ನೆನಪಿದೆ ಘಟನೆಗಳದ್ದು, ಆ ಟ್ರೋಮಾದು ಅಥವಾ ಆಘಾತಗಳದ್ದು ಅಥವಾ ಆ ನಷ್ಟದ್ದು ಅಥವಾ ನಿಂದನೆ ಮಾಡಿರುವಂತಹ ಅಪಮಾನ ನಿಂದನೆಗಳದ್ದು ನೆನಪಿದೆ.
ಆದ್ರೆ ಅವುಗಳಿಂದ ಇವತ್ತು ನನಗೆ ದ್ವೇಷ ಆಗ್ಲಿ, ನೋವಾಗ್ಲಿ, ದುಃಖ ಆಗ್ಲಿ ಆಗ್ತಾ ಇಲ್ಲ. ಸೊ ಇದಕ್ಕೇನೆ ಏನ್ ಹೇಳ್ತಾರೆ, ಕ್ಷಮೆ ಮಾಡೋದು, ಬಿಟ್ಟು ಬಿಡೋದು, ಮರೆತು ಬಿಡಿ ಅಂತೆಲ್ಲ ಹೇಳ್ತಾರಲ್ವಾ, ಮುಂದೆ ಸಾಗಿ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಇದಕ್ಕೇನೆ ಹೇಳೋದು ಅಂದ್ರೆ ಶಾಂತವಾದ ಸ್ಥಿತಿಯಲ್ಲಿ ಒಂದು ಅರಿವಿನೊಂದಿಗೆ ಅವುಗಳನ್ನ ನಾವೇನ್ ಮಾಡ್ತಾ ಇದೀವಿ, ಮನಸ್ಸಿನಿಂದ ಹೊರಗಡೆ ಹಾಕ್ತಾ ಇದೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ವರ್ತಮಾನ ಜೀವನದ ಮೇಲೆ ಅವುಗಳ ಪ್ರಭಾವ ಇರೋದಿಲ್ಲ, ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ತೇವೆ. ಸೊ ಈ ರೀತಿ ನೀವು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನ ಅರಿತುಕೊಳ್ಳಿ, ಅಲ್ಲಿ ಯಾವ ರೀತಿಯ ಅನುಭವಗಳಿದಾವೆ ತಿಳಿದುಕೊಳ್ಳಿ, ಅಲ್ಲಿ ಯಾವ ರೀತಿಯ ನಂಬಿಕೆಗಳನ್ನ ನಾವು ಇಟ್ಕೊಂಡಿದ್ರ, ಆ ಯಾವ ನಂಬಿಕೆಗಳನ್ನ ಇವ್ಯಾಲ್ಯುಯೇಟ್ ಮಾಡಿ, ಯಾವ್ದು ಸರಿ ಇಲ್ಲ ವರ್ತಮಾನ ಸಮಯದಲ್ಲಿ ಅನಿಸ್ತಾ ಇದೆ ಅದನ್ನ ರೀಪ್ರೋಗ್ರಾಮ್ ಮಾಡಿ, ಮತ್ತೆ ಯಾವ್ದೆಲ್ಲ ಮಾಹಿತಿಗಳನ್ನ ನೀವು ಸ್ಟೋರ್ ಮಾಡಿಟ್ಟಿದ್ದೀರಾ, ಅದು ಯಾವುದು ಇವತ್ತಿನವರೆಗೂ ಅದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅಂದ್ರೆ ಅಂತ ಮಾಹಿತಿಗಳನ್ನು ಕೂಡ ನೀವು ಮನಸ್ಸಿನಿಂದ ಹೊರಗಡೆ ಹಾಕ್ತಾ ಉತ್ತಮವಾದ ಮಾಹಿತಿಯನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ರೀಪ್ರೋಗ್ರಾಮ್ ಮಾಡಬಹುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಮತ್ತು ನೀವು ನೇರವಾಗಿ ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಯಾವ್ದಾದ್ರು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.